ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೇನ್ ಅಂತಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು. ಯಾಕಂತಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ. ಸೊ ಮಕ್ಕಳಿಗೆ ಹೆಚ್ಚಾಗಿ ಕೆಮ್ಮು ಜ್ವರ ಕಂಡು ಬರ್ತಾ ಇರುವಂಥದ್ದು. ಅವ್ರನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಅವರ ಆಹಾರ ಪದ್ಧತಿ ಹೇಗಿರಬೇಕು ಮಕ್ಕಳಿಗೆ ನೋಡ್ಕೊಳ್ಳುವಂತಹ ರೀತಿಯಲ್ಲಿ? ನೋಡಮ್ಮ, ಬೇಸಿಗೆಯ ಕಾಯಿಲೆಗಳೇ ಬೇರೆ, ಬೇಸಿಗೆಯ ಮಕ್ಕಳ ಆಕ್ಟಿವಿಟೀಸೇ ಬೇರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ 12 ಗಂಟೆ ಮೇಲೆ ಹೊರಗಡೆ ಕಳಿಸ್ಬೇಡಿ. ಅಂದರೆ ಸುಡು ಬಿಸಿಲಿನಲ್ಲಿ ಹೋಗಬಾರ್ದು. ಇನ್ಫ್ಯಾಕ್ಟ್ ಬಳ್ಳಾರಿ ಹುಬ್ಬಳ್ಳಿ ಕಡೆ ಎಲ್ಲ ನಾರ್ತ್ ಕರ್ನಾಟಕದಲ್ಲಿ ಶಾಲೆಗಳನ್ನೇ 12 ಗಂಟೆವರೆಗೂ ಅಷ್ಟೇ ಮಾಡ್ತಾರೆ. ಯಾಕಂದರೆ ಬಿಸಿಲಿನಲ್ಲಿ ಹೋದರೆ ಜೀವ ಕಳ್ಳೋದಂಗೆ ಆಗುತ್ತೆ. ಬಟ್ ಲಕ್ಕಿಲಿ ನಾನು ಅವಾಗಲೇ ಹೇಳ್ದಂಗೆ ಸನ್ಸ್ಟ್ರೋಕ್ ನಮ್ಮಲ್ಲಿ ಆಗಲ್ಲ. ಬಟ್ ಬಿಸಿಲಿಗೆ ಎಲ್ಲೋ ತುಂಬ ಸ್ವೆಟ್ಟಾಗಿ ಮಕ್ಕಳು ಸುಸ್ತಾಗಿಬಿಡ್ತಾರೆ. ಅದನ್ನು ಅವಾಯ್ಡ್ ಮಾಡಿ. ಹಿರಿಯರಿಗೂ ಅಷ್ಟೇ ಬೆಳಗ್ಗೆ ಬಿಸಿಲು ಆಗೋದಕ್ಕೆ ಮೊದಲೇ ವಾಕಿಂಗ್ ಮಾಡಲಿ, ಸಂಜೆ ಹೊತ್ತು ಬೇಕಾದ್ರೆ ಮಾಡಲಿ. ಆ್ಯಂಡ್ ಮಕ್ಕಳಿಗೆ ಒಂದು ಖುಷಿ ಏನಂದರೆ, ಈ ಬೇಸಿಗೆ ರಜದಲ್ಲಿ ಹೆಂಗೂ ರಜಾ ಬೇರೆ ಬಂದುಬಿಡುತ್ತೆ. ಆ ಟೈಮ್ನಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ. ಅವನ್ನೆಲ್ಲ ತಂಪತ್ನಾಗ ಆಡಬೇಕು. ಬಟ್ ಎಲ್ಲೋ ಒಂದು ಕಡೆ ಹಳ್ಳಿಗಳ ಕಡೆ ಹೋದರೆ ಮಕ್ಕಳು ಬಾವಿ ಒಳಗೆ, ಕುಂಟೆ ಒಳಗೆ, ಕೆರೆಯಲ್ಲಿ ಈಜಾಡೋದನ್ನು ಎಂಜಾಯ್ ಮಾಡ್ತಾರೆ. ಸಿಟಿ ಒಳಗಾದರೆ ಸ್ವಿಮ್ಮಿಂಗ್ ಪೂಲ್ಸ್ ಇದ್ದಾವೆ. ಬಟ್ ಕೇರ್ಫುಲ್ಲಾಗಿ. ಆ್ಯಂಡ್ ಅದಕ್ಕೆ ನಾನು ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಇದು ಇಲ್ಲ ಅಂದರೆ ಅಟ್ಲೀಸ್ಟ್ 2 ಸ್ನಾನ ಮಾಡಿಸಿ ಮಕ್ಕಳಿಗೆ. ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ. ಆದಷ್ಟು ತೆಳು ಬಟ್ಟೆಗಳು ನಂತರ ಸೂಟ್ ಹಾಕೋಬೇಡಿ ದಯವಿಟ್ಟು. ನಾನು ಪ್ರೋಗ್ರಾಮ್ಗೋಸ್ಕರವಾಗಿ ಅಥವಾ ನನ್ನ ಹ್ಯಾಬಿಟ್ ಅದು. ದಯವಿಟ್ಟು ಮಕ್ಕಳಿಗೆ ತೆಳುವಾದ ಬಟ್ಟೆ ಹಾಕಿ, ಅದು ಭಾಳ ಇಂಪಾರ್ಟೆಂಟು. ಸೊ ಈ ಸಮಯದಲ್ಲಿ ಹೆಚ್ಚು ನೀರು ಕುಡಿಯೋದನ್ನು ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ. ಹಣ್ಣುಗಳು ಕೊಡಿ, ನೀರು ಜಾಸ್ತಿ ಕುಡಿಸಿ. ಸೊ ಅಷ್ಟು ಬಿಟ್ಟರೆ ಬೇರೆ ಏನು ವಿಶೇಷವಾಗಿ ಏನು. ಬಟ್ ಇಷ್ಟೆಲ್ಲ ಮಾತಾಡ್ತಾ ನಾನೊಂದು ಮಾತು ಹೇಳ್ತೀನಿ. ಜನ ಎಷ್ಟು ಸೂಕ್ಷ್ಮ ಆಗ್ಬಿಟ್ಟಿದನೋ, ಅಯ್ಯೋ 35 ಡಿಗ್ರಿ ಅಂತೆ, ಇದನ್ನು ಮಾತಾಡೋದು ಬಿಡಬೇಕು. ಮೊದಲು ಇರುತ್ತೆ. ಮನುಷ್ಯನ ದೇಹ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಹಂಗೆ ಅಂದ್ಕೊಂಡು ಎದುರ್ಕೊಂಡು ಕೂತ್ಕೊಳ್ಳೋದು ಬೇಡ. ಬಟ್ ಟೈಮ್ ಸರಿಯಾಗಿ ಊಟ ಮಾಡೋದು, ಈ ಕಾಲಕ್ಕೆ ತಕ್ಕಂತೆ ಊಟ. ಆ್ಯಂಡ್ ದಯವಿಟ್ಟು ಜಾತ್ರೆಗಳಿಗೆ ಹೋಗೋದು, ಊರ ಹಬ್ಬಗಳಿಗೆ ಹೋದಾಗೆ ಬಿ ಕೇರ್ಫುಲ್. ಯಾಕಂದರೆ ಬೇಸಿಗೆಯಲ್ಲಿ ವಿಶೇಷವಾಗಿ ಟೈಫಾಯ್ಡ್ ಜಾಸ್ತಿ, ಕಾಲ್ರಾ ಜಾಸ್ತಿ, ಜಾಂಡೀಸ್ ಜಾಸ್ತಿ. ಈ 3 ಕಾಯಿಲೆಗಳು. ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಿ. 10 ಬೇದಿ ಹೊಡೆದ ಅಂದರೆ ಮಗು ಸುಸ್ತಾಗಿ ಬಿದ್ದಿರುತ್ತೆ. ಇಂಥ ಸಮಯದಲ್ಲಿ ದಯವಿಟ್ಟು ಇವೆಲ್ಲ ಬರೋದು ಕಲುಷಿತ ನೀರು, ಕಲುಷಿತ ಆಹಾರದಿಂದ. ನಿಮಗೆ ಅನುಮಾನ ಇದ್ದರೆ ನೀರನ್ನು ಕಾಯಿಸಿ ಕುಡಿಬೇಕು. ಸೊ ಎಲ್ಲೋ ಒಂದು ಕಡೆ ಲೂಸ್ ಮೋಷನ್ ಆದಾಗೆ ಮಕ್ಕಳಿಗೆ ರೀಪ್ಲೇಸ್ಮೆಂಟ್ ಮಾಡಬೇಕು. ಲೂಸ್ ಮೋಷನ್ ಕಂಟ್ರೋಲಿಗೆ ಬರಲಿಕ್ಕೆ 2 ದಿನ ಆದರೂ ಪರವಾಗಿಲ್ಲ. ಎಷ್ಟು ಸಾರಿ ಮೋಷನ್ ಹೋಗ್ತಾರಲ್ಲ ಅಷ್ಟು ಸಾರಿ ಕ್ವಾಂಟಿಟಿ ಇಷ್ಟು ಮೋಷನ್ ಹೋದರೆ ಅಷ್ಟು ನೀರು, ಲೆಮನ್ ಜ್ಯೂಸ್ಗೆ ಸಿಟ್ರಾ ಎಲ್ಲೋ ಒಂದು ಕಡೆ ಇದನ್ನು ಹಾಕ್ಬಿಟ್ಟು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸಕ್ಕರೆ ಹಾಕಿ ಕುಡಿಸಿ. ಎಲೆಕ್ಟ್ರಾಲ್ ಪೌಡ್ರ್ ಕೊಡಿ, ORS ಪೌಡ್ರ್ ಕೊಡಿ. ಆವಾಗ ಮಕ್ಕಳು ಸುಸ್ತಾಗಲ್ಲ, ಉಳ್ಕೊ. ಅಂದರೆ ಸಾಮಾನ್ಯವಾಗಿ ಮಕ್ಕಳು ಎಷ್ಟು ನೀರು ಕುಡಿದ್ರೆ ಉತ್ತಮ ಅನ್ಸುತ್ತೆ? 3 ರಿಂದ 3.5 ಲೀಟ್ರು ಮಕ್ಕಳಿಗೆ. ಯಾಕಂದರೆ ಮಕ್ಕಳು ದೊಡ್ಡವ್ರಿಗಿಂತಲೂ ಜಾಸ್ತಿ ಆಗಿ ಕುಡಿಬೇಕಂದ್ರೆ ಮಕ್ಕಳ ಸರ್ಫೇಸ್ ಏರಿಯಾ ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ದೇಹದಲ್ಲಿ 70% ವಾಟರ್ ಇರುತ್ತೆ. ನಮ್ಮ ಪ್ರತಿ ಸೆಲ್ನಲ್ಲೂ ನೀರಿರುತ್ತೆ. ಸೊ 70% ವಾಟರ್ ಇರೋದ್ರಿಂದ ಎಷ್ಟು ಕುಡಿದ್ರೆ ಅಷ್ಟು ಒಳ್ಳೆಯದು. ಬೇಸಿಗೆ ಕಾಲ ಅಂದರೆ ಬಿಸಿಲಿನ ಇದಕ್ಕೆ ತಾಪಮಾನಕ್ಕೆ ಕಂಟ್ರೋಲ್ ಮಾಡೋಕ್ಕಾಗದೆ ಸಾಕಷ್ಟು ಜನರ ತ್ವಚೆ ಹಾಳಾಗುತ್ತೆ. ಸ್ಕಿನ್ ಕೇರ್ ಮಾಡಿಕೊಂಡ್ರೂ ಸಹ ಅದು ಯಾವುದೇ ರೀತಿಯಾಗಿ ಉಪಯೋಗ ಆಗಲ್ಲ. ಸೊ ಟ್ಯಾನ್ ಆಗುವಂತಹ ಸಮಸ್ಯೆ ಇರುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇದೆ? ಅವರೇನಾದರೂ ಫುಲ್ ಕವರ್ ಮಾಡ್ಕೋಬೇಕಾ, ಹೇಗೆ? ಆ್ಯಕ್ಚುಲಿ ಟ್ಯಾನಿಂಗ್ ಆಗೋದು ಎಕ್ಸ್ಪೋಸ್ಡ್ ಪಾರ್ಟ್. ಅದಕ್ಕೆ ಫುಲ್ ಸ್ಲೀವ್ ಹಾಕ್ಕೊಳ್ಳಿ ಅಂತೀವಿ. ಒಂದು ಸನ್ಸ್ಕ್ರೀನ್, ಮುಖ ಎಲ್ಲ ಟ್ಯಾನ್ ಆಗಬೇಕು ಅಂದರೆ ಸನ್ಸ್ಕ್ರೀನು ಈಸಿಲಿ ಅವೈಲೇಬಲ್ ತೊಗೋಬೋದು. ಆ್ಯಂಡ್ ತುಂಬ ಜನ AC ಯೂಸ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾರೆ. ನಿಮ್ಮ ಕಂಫರ್ಟ್ ಇದ್ದಂಗೆ. ನಾನು AC ಯೂಸ್ ಮಾಡೋದಿಲ್ಲ. ನನಗೆ 2 ಕಡೆ ಕಿಟಕಿಗಳನ್ನ ತೆಗೆದ್ರೆ ಫ್ರೆಶ್ ಏರ್ ಬರುತ್ತಲ್ಲ, ಅದು ನನಗೆ ಖುಷಿ ಅನಿಸುತ್ತೆ. ಹಳ್ಳಿ ಕಡೆ ಮಾತ್ರ ನಾವೆಲ್ಲ ಅವಲಿಗಿಂದ ಹೇಳ್ದಂಗೆ, ನಾನೊಬ್ಬ ಹಳ್ಳಿ ರೈತನ ಮಗ. ಹಳ್ಳಿಯೊಳಗೆ ದೇವರು ಒಂದು ನ್ಯಾಚುರಲ್ AC ಕೊಟ್ಟಿದ್ದಾನೆ, ಹೊಂಗೆಯ ಮರ. ತುಂಬ ಜನ ಹೊಂಗೆ ಮರದ ಕೆಳಗಡೆ ಮಲ್ಕೋತಾರೆ. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ನಾನು ಭಾಳ ಜನ ನೋಡಿದ್ದೀನಿ, ಕಣ ಆಗಿರುತ್ತೆ. ಇವಾಗ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಎಲ್ಲ ಮಧ್ಯಾಹ್ನ ಉಂಡ್ಬಿಟ್ಟು ಹೊಂಗೆ ಮರದ ಕೆಳಗಡೆ ಮಲಗಿರ್ತಾರೆ. ಇಟ್ಸ್ ವೆರಿ ನೈಸ್. ಹಂಗಿದ್ದಾಗೆ ಅಲ್ಲೇ ಬಾವಿ ಇರ್ತವೆ, ಕುಂಟೆ ಇರ್ತವೆ, ಕೆರೆ ಇರ್ತವೆ, ಈಜೊಡಿತಾರೆ. ಸೊ ಬೇಸಿಗೆಯನ್ನು ಆ ರೀತಿ ಒಂಥರ ಖುಷಿಯಿಂದ ಕಳೆಯೋದನ್ನು ಕಲಿಬೇಕು. ಓಕೆ, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ತಲೆನೋವು ಅನ್ನುವಂಥದ್ದು ಒಂದು ಸಮಸ್ಯೆ ವಿಪರೀತ ಕಾಡುತ್ತೆ. ಅದರಲ್ಲೂ ಈಗಿನ ಯುವಕರಿಗೆ ಅದು ಫೋನ್ ಬಳಕೆ ಮಾಡೋದಕ್ಕೂ ಅಥವಾ ಇನ್ನೇನು ಬಿಸಿಲಿಗೆ ಅಂತಾನೆ ಗೊತ್ತಾಗಲ್ಲ. ಸೊ ಬಿಸಿಲಿಗೆ ಹೊರಗೆ ಹೋದ ತಕ್ಷಣವೇ ಅವರಿಗೆ ತಲೆನೋವು ಶುರುವಾಗುತ್ತೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಅಲ್ಟರ್ನೇಟಿವ್ ಪರಿಹಾರ ಏನು ಡಾಕ್ಟರ್ ಇದಕ್ಕೆ? ಮೇಡಮ್, ತಲೆನೋವು ಇಟ್ಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ. ಇದನ್ನು ನಾವು ಅದಕ್ಕೆ ಭಾಳ ಕಾಮನ್ನಾಗಿ ಮೈಗ್ರೇನ್ ಹೆಡೇಕ್ ಅಂತೀವಿ, ಟೆನ್ಷನ್ ಹೆಡೇಕ್ ಅಂತೀವಿ. ಬಿಸಿಲಿಗೆ ಹೋದರೆ ಏನಾಗುತ್ತೆ ಅಂದರೆ ರಕ್ತನಾಳಗಳು ಉಬ್ಕೋತವೆ ಬಿಸಿಲಿನ ಕಾಲದಲ್ಲಿ. ತಲೆ ಒಳಗಡೆ ಇಂಟ್ರಾಕ್ರೇನಿಯಲ್ ಬ್ಲಡ್ ವೆಸಲ್ಸ್ ಅಂತೀವಿ ನಾವು. ನೋಡಿ, ಇಲ್ಲಿಂದ ಹೋಗಿದ್ದು ಒನ್ಸ್ ಇದ್ರಕ್ಕೆ ಹೋಗ್ಬಿಟ್ರೆ ಮೂಳೆ ಎಕ್ಸ್ಪ್ಯಾಂಡ್ ಆಗೋಕ್ಕಾಗಲ್ಲ.
ಮೂಳೆಗೂ ಬ್ರೈನ್ಗೂ ಮಧ್ಯೆ ರಕ್ತನಾಳ ಇರ್ತವೆ, ಅದು ಎಕ್ಸ್ಪ್ಯಾಂಡ್ ಆದಾಗೆ ಪಣ್ ಅಂತ ಹೊಡೆಯುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಯಾವುದೇ ಒಂದು ಹೆಡ್ಏಕಿಗೆ ಮೇಯ್ನ್ ಒಂದು ಸಾರಿ ಕಣ್ಣು ಚೆಕ್ ಮಾಡಿಸಿ ಅಂತ ಹೇಳ್ತೀವಿ. ತುಂಬ ತೊಂದರೆ ನಿಮಗೆ ಕೊಡ್ತಾ ಇದ್ದಾರೆ, ಪದೇ ವಾಂತಿ ಆಗ್ತಿದ್ದಾರೆ, ಅಟ್ಲೀಸ್ಟ್ ಒಂದು MRI ಮಾಡಿಸಿ ಅಂತ ಹೇಳ್ತೀವಿ. ಯಾಕಂದರೆ ಲಕ್ಷಕ್ಕೊಬ್ಬರಿಗೆ ಟ್ಯೂಮರ್ ಇರ್ಬೋದು, ಎಲ್ರಿಗೂ ಇರೋಲ್ಲ. ಬರೀ ಟ್ಯೂಮರ್ ಅಲ್ಲ, ಟ್ಯೂಬರ್ಕ್ಯುಲೋಮಾ ಅಂತ ಇರುತ್ತೆ, ಎಲ್ಲೋ ಒಂದು ಕಡೆ ಹಂದಿ ಮಾಂಸ ತಿನ್ನೋರಿಗೆ ಸಿಸ್ಟಿಸರ್ಕೋಸ್ ಅಂತ ಇರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಲೆನೋವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಬಂದಾಗ ಮಾತ್ರೆ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ. ಡಿಹೈಡ್ರೇಷನ್ ಆದರೂ ತಲೆನೋವು ಬರುತ್ತೆ, ನೀರಿನ ಅಂಶ ಕಡಿಮೆ ಆದರೆ ಅದಕ್ಕೆ ಚೆನ್ನಾಗಿ ನೀರು ಕುಡೀರಿ. ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ, ಏನೋ ಆ ಟೈಮ್ನಾಗ ಒಂದು ಕಾಫಿ ಕುಡಿದ್ರೆ ಕಡಿಮೆ ಆಗುತ್ತೆ ಅನಿಸುತ್ತೆ, ನಿಮ್ಮ ಇಷ್ಟ. ಅದಕ್ಕೋಸ್ಕರ ತಲೆ ನೋವಿನ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀವಿ ನಾವು. ಸೊ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಫ್ಯಾನು AC ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈಗ ಭಯ ಹುಟ್ಟಿರುವಂಥದ್ದು ಏನು ಅಂತಂದರೆ, ಜಾಸ್ತಿ AC ಬಳಕೆ ಮಾಡೋದ್ರಿಂದ ಕಣ್ಣು ನೋವು ಬರುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು ಎಷ್ಟೋ ಕಡೆಗಳಲ್ಲಿ ಜನರು ಭಯ ಪಡ್ತಾ ಇದ್ದಾರೆ. ಇದು ಸತ್ಯನಾ? AC ಬಳಕೆ ಮಾಡೋದ್ರಿಂದ ಈ ರೀತಿಯಾದಂಥ ಸಮಸ್ಯೆ ಬರುತ್ತಾ? ಇಲ್ಲ, ಇವೆಲ್ಲ ಮಿತ್ಸ್ ಅಂತೀವಿ ನಾವು, ಅದು ನಿಜ ಅಲ್ಲ. ಇನ್ಫ್ಯಾಕ್ಟ್ ಏನಂದರೆ ಟೆಂಪ್ರೇಚರ್ ಲೆವೆಲ್ ಮೇಲೆ, ಸೊ ಅದ್ರ ಮೇಲೆ ಹೋಗುತ್ತೆ. ಆದ್ದರಿಂದ AC ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ತುಂಬ ಜನ ನಾನು ಟಾಲ್ರೇಟ್ ಮಾಡಲ್ಲ ಅಂತಾರೆ, ಬಟ್ ಅದರಿಂದ ಏನು ಸ್ಪೆಸಿಫಿಕ್ ಕಾಯಿಲೆ ಬರಲ್ಲ. ಸೊ ವಯಸ್ಸಾಗಿರೋರಿಗೆ ಸಾಕಷ್ಟು ಸಮಸ್ಯೆಗಳು ಮೊದಲೇ ಇರ್ತವೆ, ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತವೆ. ಅದರಲ್ಲೂ ಈ ಬಿಸಿಲಿಗಂತೂ ಅವರೆಲ್ಲ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಸೊ ಅಂಥವರೆಲ್ಲ ಹೇಗೆ ಪ್ರಿಕಾಷನ್ಸ್ ತೊಗೊಳ್ಳೋದು? ಮನೆಯಿಂದ ಹೊರಗೆ ಹೋಗದೇ ಇದ್ರೂ ಸಹ ಬಿಸಿಲು ತಾಪಮಾನ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಹೇಗೆ ಸರ್ ಅವ್ರದ್ದೆಲ್ಲ? ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಎಲ್ಲವನ್ನು ಮಿಷಿನ್ ಥರ ಇದು ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದು ಅಡ್ವೈಸು, ದಯವಿಟ್ಟು ಹೋಗಬೇಡಿ, ನೀರು ಜಾಸ್ತಿ ಕುಡೀರಿ, ತೆಳುವಾದ ಬಟ್ಟೆ ಹಾಕ್ಕೊಳ್ಳಿ, ಮನೆಯಲ್ಲಿ ರೆಸ್ಟ್ ತೊಗೊಳ್ಳಿ, ಟೈಮ್ ಸರಿಯಾಗಿ ಊಟ ಮಾಡಿ. ಇಷ್ಟು ಬಿಟ್ಟರೆ ಏನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಅವ್ರಿಗೇನಿರೋದಿಲ್ಲ. ಸರ್, ಈಗ ಸಾಕಷ್ಟು ಜನ ಏನು ಮಾಡ್ತಾರೆ, ಏನೋ ಕೆಲಸದ ಮೇಲೆ ಬಿಸಿಲಲ್ಲೇ ಓಡಾಡ್ತಾರೆ, ವೆಹಿಕಲ್ ಮೇಲೆ, ಬೈಕ್ ಮೇಲೆ ಸುತ್ತಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಈ ಸ್ವೆಟರ್ಸ್ಗಳು ಇದೆಯಲ್ಲ ಅಂದರೂ ಬೇಸಿಗೆಯಲ್ಲಿ ಹಾಕೋಕ್ಕೆ ಅಸಾಧ್ಯವಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಅಂದರೆ 24/7 ಅವ್ರು ಹೊರಗಡೆ ಕೆಲಸ ಮಾಡುವಂಥ ಸಂದರ್ಭನೂ ಸಹ ಬರುತ್ತೆ. ಮಧ್ಯಾಹ್ನ ಸಮಯದಲ್ಲಿ ಎಷ್ಟೋ ಜನ ಈಗ ಕಾರ್ಮಿಕರಾಗಿರಬಹುದು, ಇನ್ನಿತರ ಕೆಲಸ ಮಾಡುವಂಥವ್ರು. ಸೊ ಅವರೆಲ್ಲ ಹೇಗೆ ಸರ್ ಹೊರಗಡೆ ಅಸಾಧ್ಯವಾಗಿದ್ದು ಬಿಸಿಲನ್ನು ಅದಕ್ಕೆ ಅಪೋಸಾಗಿ ನಿಲ್ಲೋದಕ್ಕೆ? ಇಲ್ಲಮ್ಮ, ಇದನ್ನು ಅಕ್ಲಮಟೈಸೇಷನ್ ಅಂತೀವಿ. ದಿನನಿತ್ಯ ಬಿಸಿಲಾಗಿ ಓಡಾಡೋನಿಗೆ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಯಾವತ್ತೋ ಒಂದಿನ, ಅದಕ್ಕೇ ಅನ್ಅಕಸ್ಟಮ್ಡ್ ಎಕ್ಸಸೈಸ್ ಅಂತೀವಿ. ಯಾವತ್ತೂ ಬಿಸಿಲಿಗೆ ಹೋಗ್ದಿನ ಒಂದು ಹೋಗಿ ಊರಿನಾಗೂ ಅಷ್ಟೇ ಸೌದೆ ಹೊಡಿ ಅಂದರೆ ಅವ್ನು ಬೇಗ ಸುಸ್ತಾಗ್ತಾನೆ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಆದಷ್ಟು ಏನು ತಿಳುವಳಿಕೆ ಏನಂದರೆ, ಬೇಸಿಗೆಯಲ್ಲೇ ಬೇರೆ ಥರ ಬಿಹೇವಿಯರು, ಚಳಿಗಾಲದಲ್ಲೇ ಬೇರೆ ಥರ. ಸೊ ಹಂಗಾಗಿ ಇವೆಲ್ಲ ತುಂಬ ಸೀರಿಯಸ್ಸಾಗಿ ಏನು ತೊಗೊಳಂಗಿಲ್ಲ. ಯಾಕಂದರೆ ಋತುಗಳು ಚೇಂಜ್ ಆಗ್ತಾ ಇರ್ತವೆ, ಮನುಷ್ಯ ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮಾಡಿಕೊಂಡ್ರೆ, ಇವಾಗ ಗಾಗಲ್ ಹಾಕ್ಕೊಂಡು ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಏನೋ ತುಂಬ ಅವಾಯ್ಡ್ ಮಾಡಿ. ವಿಧಿನೇ ಇಲ್ಲ ಅಂದಾಗ ನೀವು ಬಿಸಿಲಿಗೆ ಹೋಗ್ಬೇಕಾದ್ರೆ ಹೋಗಿ, ಈ ರೀತಿ ಆ ಥರ ಪ್ರತಿಯೊಂದಕ್ಕೂ ಕೂಡ ಕ್ಯಾಲ್ಕುಲೇಟೆಡ್ ಫಾರ್ಮುಲಾ ಇರಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್. ಬದುಕೋದು ಕಲ್ತ್ಕೊಳ್ಳಿ ಅಂತ ಹೇಳ್ಬೇಕಷ್ಟೆ. ಈಗ ಬೇಸಿಗೆ ಕಾಲದಲ್ಲಿ ಅಂತಂದರೆ ಸಾಕಷ್ಟು ಜಾತ್ರೆ, ಮದುವೆ, ಹಬ್ಬಗಳೆಲ್ಲ ಇರ್ತವೆ, ಎಲ್ಲ ಒಂದೇ ಕಡೆ ಸೇರ್ಕೋತಾರೆ. ಸೊ ಅಂಥ ಸಂದರ್ಭದಲ್ಲಿ ಮದುವೆ ಅಂತೂ ಮಿಸ್ ಮಾಡೋಕ್ಕಾಗಲ್ಲ, ದೇವ್ರಿಗೂ ಹೋಗದೆ ಇರೋಕ್ಕಾಗೋದಿಲ್ಲ. ಸೊ ಇಂಥ ಟೈಮ್ಗಳಲ್ಲಿ ಅವರು ಹೇಗಿರೋದು, ಹೇಗೆ ಮಾಡೋದು? 2 ಇಂಪಾರ್ಟೆಂಟ್ ಡಿಸೀಸಸ್ ಜಾತ್ರೆ ಆಗಲಿ, ಊರು ಜಾತ್ರೆ ಆಗಲಿ, ಒಂದು ನೀರಿನಿಂದ ಬರ್ತಕ್ಕಂಥ ಕಾಲ್ರ. ಈಗ ಲಕ್ಕಿಲಿ ಎಲ್ಲ ಕಡೆ ಪೋರ್ಟಬಲ್ ವಾಟ್ರ್ ಇರ್ತದೆ, ಅದರಿಂದ ಈಚೀಚೆ ಕಡಿಮೆ. ಮೊದಲೆಲ್ಲ ನೀವು ಘಾಟಿ ಜಾತ್ರೆಗೆ ಹೋದರೆ ನೀರಿಗೆ ಕ್ಲೋರಿನೇಷನ್ ಮಾಡಿರೋರು, ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಕಾಯಿ ಸಾರಿಸಿ ಕುಡಿಯೋರು. ಇವತ್ತು ನೀರು ಇರೋದ್ರ ಬೆಟ್ರು. ಬಟ್ ಮಾಸ್ ಕುಕ್ಕಿಂಗು, ಎಷ್ಟೋ ಜನ ಕುಕ್ ಮಾಡೋರು ಸರಿಯಾಗಿ ಕೈ ತೊಳ್ಕೊಳ್ಳಲ್ಲ, ಉಗುರು ಕಟ್ ಮಾಡಿರಲ್ಲ. ಒಬ್ಬರಿಂದ ಒಬ್ಬರಿಗೆ ಅಮೀಬಿಕ್ ಇನ್ಫೆಕ್ಷನ್, ಅವ್ನಿಗೆ ಅಮೀಬಿಯಾಸಿಸ್ ಇರ್ತದೆ, ಅವ್ನ ಕೈನ ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂದರೆ. ಅದಕ್ಕೆ ಎಷ್ಟೋ ಸಾರಿ ನೀವು ನೋಡಿ ದೇವಸ್ಥಾನದ ಪ್ರಸಾದ ತಿಂದು 50 ಜನ ಲೂಸ್ ಮೋಷನಾಗಿ ಅಡ್ಮಿಟ್ ಆಗಿದ್ದಾರೆ. ಇವೆಲ್ಲ ಬರ್ತವೆ. ಹಂಗಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಹೇಳ್ದಂಗೆ. ಆದಷ್ಟು ಕೂಡ ಆಹಾರ ಮತ್ತು ನೀರಿನ ಬಗ್ಗೆ, ಯಾಕಂದರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ನೀವು ಚಳಿಗಾಲದಾಗ ಒಬ್ಬರಿಂದ ಒಬ್ರಿಗೆ ಕೆಮ್ಮಿದ್ರೆ ಬರುತ್ತೆ ಅನ್ನೋದು, ಬೇಸಿಗೆ ಒಳಗೆ ಹಂಗೆ ಆಗಲ್ಲ. ಸೊ ಒಬ್ರಿಗೊಬ್ರು ಟಚ್ ಮಾಡಿ ಬೆವರಿನಿಂದ ಏನು ಅವ್ರಿಗೇನು ಬರೋದಿಲ್ಲ. ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ, ವಿಧಿನೇ ಇಲ್ಲದ ಅಂದಾಗೆ
ಟೇಕ್ ಪರ್ಸನಲ್. ಓಕೆ, ಈಗಾಗಲೇ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಎಕ್ಸಾಮ್ಸ್ ಇರುವಂಥದ್ದು, SSLC ಆಗಿರ್ಬೋದು, PUC ಬೋರ್ಡ್ ಎಕ್ಸಾಮ್ಸು, ತುಂಬ ಟೆನ್ಷನಲ್ಲಿ ಇರ್ತಾರೆ ಅವರೆಲ್ಲ. ಸೊ ಒಂದು ಕಡೆ 3 ಅವರ್ ಎಕ್ಸಾಮ್ಸ್ ಬರಿಬೇಕು, ಇನ್ನೊಂದು ಕಡೆ ನೀರು ಕುಡಿಯೋಕ್ಕಾಗಲ್ಲ, ಡಿಹೈಡ್ರೇಟ್ ಅಂತೂ ಹೆಚ್ಚಾಗಿ ಆಗುತ್ತೆ. ಅವ್ರು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹೇಗೆ ಯಾವ ರೀತಿಯಾಗಿ ಈ ಟೈಮಲ್ಲಿ ಅವರು ತಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಡಾಕ್ಟರ್? ಇಲ್ಲ, ಒಂದಂತೂ ಹೇಳ್ಬೋದು, ಎಕ್ಸಾಮ್ ಟೈಮ್ನೊಳಗೆ ಇಡೀ ವರ್ಷದ ಪ್ರಿಪರೇಷನ್ ನಿಮ್ಗೆ ಎಲ್ಪಿಗೆ ಬರುತ್ತೆ. ಇವತ್ತು ನಾಳೆ ಓದೋದು ಅದೇನು ಇಂಪಾರ್ಟೆಂಟ್ ಅಲ್ಲ. ಟೇಕ್ ಇಟ್ ಆ್ಯಸ್ ಈಸಿ ಆ್ಯಸ್ ಪಾಸಿಬಲ್. ಆ್ಯಂಡ್ ಎಲ್ರಿಗೂ 98% ತೊಗೋಬೇಕು ಅಂತ ನೆಸೆಸಿಟಿ ಇಲ್ಲ. ಮನುಷ್ಯನಿಗೆ 108 ಮಾರ್ಕ್ಗಳಿದ್ದಾವೆ. ಟೀ ಮಾರ್ತಿದ್ದಂಥ ವ್ಯಕ್ತಿ ಇವತ್ತು ವರ್ಲ್ಡ್ ಫೇಮಸ್ ಪ್ರೈಮ್ ಮಿನಿಸ್ಟರ್ ಆಗಿರೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಆದ್ದರಿಂದ ತಂದೆ ತಾಯಿಗೆ ಹೇಳಬೇಕು, ಮಕ್ಕಳಿಗಿಂತಲೂ ತುಂಬ ಪ್ರೆಷರ್ ಮಕ್ಕಳ ಮೇಲೆ ತರಬೇಡಿ. ಬಟ್ ಡೆಫಿನೆಟ್ಲಿ 3 ಅವರು ಎಕ್ಸಾಮ್ ಅಂದರೆ 3 ಅವರೇನೆ. ಸೊ ಆ ಟೈಮ್ನಲ್ಲಿ ಈಗೆಲ್ಲ ಪರ್ಮಿಟ್ ಮಾಡ್ತಾರೆ ನೀರೆಲ್ಲ ತೊಗೊಂಡೋಗ್ಲಿಕ್ಕೆ, ಕುಳಿಲಿಕ್ಕೆ. ಆದ್ದರಿಂದ ಯಾವ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ, ಹೆಡೇಕ್ ಬರುತ್ತೆ. ಆದ್ದರಿಂದ ಆದಷ್ಟು ಟೆನ್ಷನ್ ಮಾಡ್ಕೊಳ್ದಿರ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ. ಯಾಕಂದರೆ ಅನೇಕ ಮಕ್ಕಳು ರಾತ್ರಿ ನಿದ್ದೆ ಮಾಡಲ್ಲ. ಬಟ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಶಾಲೆಗೆ ಹೋಗಿ ಎಕ್ಸಾಮ್ ಬರಿ. ಕೊನೆಯದಾಗಿ ಸರ್, ಏನಂತಂದರೆ ಸಂಪೂರ್ಣವಾಗಿ ಬೇಸಿಗೆ ಕಾಲ ಅಂತಂದರೆ ಜಾಸ್ತಿ ಬಿಸಿಲು, ಗರಿಷ್ಠ ಉಷ್ಣಾಂಶ ಇರುತ್ತೆ ಅನ್ನೋ ಭಯ ಇದೆ. ಒಂದೇ ಮಾತಿನಲ್ಲಿ ಆ ಭಯನ ಹೋಗ್ಲಾಡಿಸೋದಕ್ಕೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ, ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಅದಕ್ಕೆ ತಕ್ಕಂಗೆ ನಿಮ್ಮ ದೇಹ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ದೇಹಕ್ಕಿದೆ. ಅದಕ್ಕೆ ನೀವು ಸಹಾಯ ಮಾಡಿ. ಇವಾಗ ನೋಡಿ, ಸ್ವೆಟ್ಟಿಂಗ್ ಅದು ದೇವ್ರು ಕೊಟ್ಟಿರುವಂಥ ವರ ಬೇಸಿಗೆಯಲ್ಲಿ. ನೀವು ಅದಕ್ಕೆ ಬಿಟ್ಬಿಟ್ಟು ಪೌಡ್ರ್ ಹಾಕ್ಕೋತೀನಿ, ಇಲ್ಲಿ ಪೌಡ್ರ್, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಮ್ಯಾಕ್ಸಿಮಮ್ ಅಂದರೆ ಏನು ಯೂಸ್ ಮಾಡ್ಬೋದು ಅಂದರೆ 2 ಸಾರಿ ಸ್ನಾನ ಮಾಡಿ ನಿಮ್ಮ ತ್ವಚೆ ಹೋಗುತ್ತೆ. ನೀವು ಕ್ರೀಮ್ ಹಾಕ್ಕೊಳ್ಳಿ ಬೇಕಾರೆ. ಬಟ್ ಪೌಡ್ರನ್ನ ಹಾಕಿ ಡಕ್ಟ್ ಇರ್ತಾವೆ ಅವೆಲ್ಲ, ಸ್ವೆಟ್ ಗ್ಲ್ಯಾಂಡ್ ಡಕ್ಟ್ಸ್ ಎಲ್ಲ ಬ್ಲಾಕ್ ಮಾಡಬೇಡಿ. ಬೇಸಿಗೆ ಬಂತು, ಬೇಸಿಗೆ ಅಯ್ಯೋ ಬೇಸಿಗೆ ಒಳಗೆ ಆಳು ಬೇಸಿಗೆ ಅನ್ನೋದು, ಅಯ್ಯೋ ಇಷ್ಟೊಂದು ಮಳೆ ಬಂತು ಅನ್ನೋದು, ಅಯ್ಯೋ ಎಂಥ ಚಳಿ, ಇದನ್ನು ಮೊದಲು ನಿಲ್ಲಿಸ್ಬಿಡಿ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗೋದು ನಮ್ಮ ಕರ್ತವ್ಯ. ಸೊ ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳಬೇಕು. ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಂಡಿದ್ದೀರಾ. ಬೇಸಿಗೆ ಕಾಲದಲ್ಲಿ ಅವರ ತ್ವಚೆ ಆಗಿರ್ಬೋದು, ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದರ ಕುರಿತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ಆರೋಗ್ಯದ ಜೊತೆಗೆ ತ್ವಚೆನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಡಾಕ್ಟರ್ ಅಂಜನಪ್ಪ ಅವರು ಹಂಚ್ಕೊಂಡಿದ್ದಾರೆ. ಈ ಬಾರಿಯ ತಾಪಮಾನ ಒಂದಿಷ್ಟು ಹೆಚ್ಚಿರಬಹುದು, ಹಾಗಂತ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ನೀಡಿರುವಂತಹ ಸಲಹೆಗಳನ್ನ ನೀವೆಲ್ಲ ಅನ್ವಯಿಸ್ಕೊಂಡು ಅದನ್ನ ಪಾಲಿಸ್ತಾ ಹೋದ್ರೆ ಸಾಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.